ಡೋಪ್ ನಿನ್ನ ಪಿಚ್ವಾಡನ ಸೇಫಾಗಿ ಇಟ್ಕೋ. ಏನೋ ಇಷ್ಟು ಜನ ಬರ್ತಾರೆ ನಾನು ನಂದಿಲ್ಸ್ಗೆ ಕಾರ್ಗಳು ಹಾಕೊಂಡು. ಯಪ್ಪ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಆ್ಯಂಡ್ ಟೈಮ್ ಬಂದು ಇದು ಪ್ರಾಪರಾಗಿ ಸೆಟ್ ಆಗಿಲ್ಲ, ಫಸ್ಟ್ ಅದನ್ನು ಚೇಂಜ್ ಮಾಡಬೇಕು. ಓಕೆ, ರೆಕಾರ್ಡಿಂಗ್ ಆಗ್ತಾಯಿದೆ. ಫಸ್ಟ್ ಅದು ಟ್ರಿಪ್ ನ್ಯಾವಿಗೇಷನ್ ಟೈಮ್ನ ಚೇಂಜಸ್ ಮಾಡಬೇಕು. ಚಳಿಗೆ ನಾನು ಪ್ರಾಪರಾಗಿ ಜಾಕೆಟ್ ಏನೋ ತರದಲ್ಲೇ ಒಂದು ನೈಟ್ ಪ್ಯಾಂಟ್ ಮೇಲೆ ಜೀನ್ಸ್ ಪ್ಯಾಂಟ್, 2 ಟಿ ಶರ್ಟ್ ಮೇಲೆ ಜಾಕೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಗೊತ್ತಾಗ್ತಾ ಇದೆ ಗ್ಲೌಸ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ರೈಡಿಂಗಲ್ಲಿ ಅಂತ. ಆಲ್ರೆಡಿ ಇನ್ನೂ ನಾವು ಸಿಟಿ ಲಿಮಿಟ್ಸ್ನ ಕ್ರಾಸ್ ಕೂಡ ಆಗಿಲ್ಲ, ಆಲ್ರೆಡಿ ನನಗೆ ಚಳಿ ಫೀಲ್ ಆಗ್ತಾಯಿದೆ. ಇನ್ನು ಒಂದ್ಸಲಿ ನಾವು ಸಿಟಿ ಲಿಮಿಟ್ಸ್ ದಾಟ್ಬಿಟ್ರೆ ಹೆಂಗೋ ಗೊತ್ತಿಲ್ಲ. ನಮ್ಮ ಹಿಮಾಲಯನ್ಗೆ ಈ ಹಂಪ್ಸ್ ಎಲ್ಲ ಒಂದು ಲೆಕ್ಕನೇ ಅಲ್ಲ. ಸ್ಯಾಡ್ಲಿಂಗ್ ಪೊಸಿಷನಲ್ಲಿ ಹಾರಿಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ಇವಾಗ ಹೊರಟಿರೋದು ನಾನು, ನನ್ನ ತಮ್ಮ ಆ್ಯಂಡ್ ನಂದಿಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ. ಅವ್ರಿಗೆ ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ, ಬರ್ತಾರೆ. ಹಾಂ, ಹರ ಹರ ಮಹಾದೇವ್ ಓಣ. ಗಾಡಿ ಬಂದ ಮೇಲೆ ಫಸ್ಟ್ ಒಫಿಷಿಯಲ್ ರೈಡ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ ನೋಡಿ, ಆಲ್ರೆಡಿ ನಾನಿನ್ನ 3rd ಗೇರಲ್ಲಿದ್ದೀನಿ. ಇಟ್ಸ್ ಆಲ್ರೆಡಿ 60. ನಾನಿನ್ನ ಫುಲ್ ಥ್ರಾಟಲ್ ಕೂಡ ಓಪನ್ ಮಾಡಿಲ್ಲ. ಇಟ್ಸ್ ಆಲ್ರೆಡಿ 60 ನೋಡಿ. ಇನ್ನೂ ಇಷ್ಟು ಪವರ್ ಇದೆ. 60ಅಲ್ಲಿ ಓಡಿಸೋದು ನನಗೆ ನಿಜವಾಗ್ಲೂ ಅದೇ ಒಂದು ಏನು ಅಂದರೆ, ಅದು ನಮ್ಮ ಸೇಫ್ಟಿಗೆ, ಗಾಡಿ ಸೇಫ್ಟಿಗೆ ಎಲ್ಲದಕ್ಕೂ. ಬಟ್ ಸ್ಟಿಲ್ ಸ್ವಲ್ಪ ಡಿಫಿಕಲ್ಟೇ ಗುರು 60ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಓಡಿಸೋದು. ವಾವ್, ಕಾರ್ನರಿಂಗಿಗೆಲ್ಲ ಕ್ರೇಜಿ ಫೀಲ್ ಬರುತ್ತೆ. ಐ ಸ್ವೇರ್, ನಿಜವಾಗ್ಲೂ ಒಳ್ಳೆ ಆಪ್ಷನ್ಗೆ ಹೋಗಿದ್ದೀನಿ. ಸುಮ್ಮನೆ ಜಸ್ಟ್ ನಿಂತ್ಕೊಳ್ಳೋದಷ್ಟೇ, ಹೋಗ್ತಾ ಇರುತ್ತೆ. ಹಂಪ್ ಗೇಮ್ದೆಲ್ಲ ಟೆನ್ಷನ್ನೇ ತಗೊಳ್ಳಲ್ಲ. ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಈ ಬೀಸ್ಟ್ಗೆ. ಆರಾಮಾಗಿ ಹೋಗ್ಬೋದು, ಟೆನ್ಷನ್ನೇ ಇಲ್ಲ. ಇನ್ನು ಫುಲ್ ಗ್ಯಾಂಗ್ ಆಫ್ ಬೈಕರ್ಸ್ ಆಗ್ತಾರೆ. ಇವಾಗ ಹೋಗ್ತಾ ಇರೋದು ಜಸ್ಟ್ ಏನೋ, ಅವರಿಬ್ಬರು ನನ್ನ ಕ್ಲಾಸ್ಮೇಟ್ಸ್, ಅವ್ನು ನನ್ನ ತಮ್ಮ, ನಾವಿಬ್ಬರು ಹೋಗ್ತಾ ಇರೋದು. ಬಟ್ ಪ್ಲ್ಯಾನ್ ತುಂಬ ಇದೆ. ನನ್ನ PU ಫ್ರೆಂಡ್ ಕೂಡ ನಿನ್ನೆ ಗಾಡಿ ಡೆಲಿವರಿ ಇದು ನನ್ನ ಸ್ಟೋರಿ ಆಗಿದಾಗ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡ್ತಾಯಿದ್ರು. ಇನ್ನು ನಮ್ಮ ಫ್ಯಾಮಿಲಿಯಲ್ಲೇ ಬೇಜಾನ್ ಗಾಡಿಗಳಿದೆ, ಇನ್ನೂ 2-3 ಗಾಡಿ ಇದೆ ರಾಯಲ್ ಎನ್ಫೀಲ್ಡು. ಅವರೆಲ್ಲರೂ ರೈಡಿಗೆ ಎತ್ತುಬಿಟ್ರೆ ನಿಜವಾಗ್ಲೂ ಚಿತಾಲ್ ಪತಾಲಾಗಿರುತ್ತೆ. ಓಹೋ, ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ಗ್ಲೌಸ್ ತೊಗೊಬೇಕು ರೈಡರ್ಸ್ ಅಂತ. ಫಸ್ಟು ತೊಗೊಬೇಕು ಗುರು, ಆಗಲ್ಲ. ಆಬ್ವಿಯಸ್ಲಿ ನಾನು ಐ ಥಿಂಕ್ ಎವ್ರಿ ಸಂಡೇ ನಾನು ನ್ಯೂ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲೈಕ್ ಈ ಸಂಡೇ ಹೋಗಿದ್ದು, ನೆಕ್ಸ್ಟ್ ಸಂಡೇ ಹೋಗಿದ್ದು, ಅದ್ರ ನೆಕ್ಸ್ಟ್ ಸಂಡೇ, ಲೈಕ್ ಎವ್ರಿ ಸಂಡೇ ಫಾರ್ ಶೋರ್ ಇಟ್ ವಿಲ್ ಬಿ ಅ ಇನ್ಫಾರ್ಮೇಟಿವ್ ವಿಡಿಯೋ ಆರ್ ಟ್ರಾವೆಲ್ ವಿಡಿಯೋ, ಡಸಂಟ್ ಮ್ಯಾಟರ್. ಬಟ್ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗೇ ಆಗುತ್ತೆ ಎವ್ರಿ ವೀಕ್. ಸೊ ಇದು ಯೂಟ್ಯೂಬಲ್ಲೆಲ್ಲ ನೋಡೋದು ತುಂಬ ನ್ಯಾರೋ ಕಾಣಿಸೋದು, ಬಟ್ ಇಲ್ಲಿ ತುಂಬ ಸ್ಪೇಸ್ ಇದೆ. ಓಹ್, ದೇವನಹಳ್ಳಿ ಹೈದ್ರಾಬಾದು ನೋಡ್ರಪ್ಪ. ಹೇಳೋಕ್ಕಾಗಲ್ಲ, ಎಕ್ಸಾಮ್ ಮುಗಿದ ತಕ್ಷಣ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನೋ ಹೈದ್ರಾಬಾದಲ್ಲಿ ಇರ್ತೀನೋ ಅಂತ. ನೋಡೋಣ. ಹೈದ್ರಾಬಾದ್ ಆದರೆ ಇನ್ನೂ ಕ್ರೇಜಿ ನಿಜವಾಗ್ಲೂ. ನನಗೆ ಇದ್ದಿದ್ದ ಜಾಗದಲ್ಲೇ ಇರೋದು, ನೋಡಿದ ಪ್ಲೇಸಸ್ನೇ ನೋಡೋದು ನಿಜವಾಗ್ಲೂ ನಂಗೆ ಇಷ್ಟ ಆಗಲ್ಲ. ನನಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಫಸ್ಟ್ ಇಡೀ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಬೇಕು, ಆಮೇಲೆ ಇಡೀ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಬೇಕು. ದಟ್ಸ್ ದಿ ಅಲ್ಟಿಮೇಟ್ ಗೋಲ್ ಅಷ್ಟೇ. ಓಕೆ, ಗಾಡಿ ಎಕ್ಸ್ಚೇಂಜ್ ನಂಬರ್ 3. ಲೇ ಕಲ್ಕಣ, ಇದು ಸೀಟಲ್ಲ, ಏನೋ ಸುಖ ಸಿಗ್ತಾ ಇದೆಯಾ ಸೀಟ್ ಮೇಲೆ ಕೂತ ತಕ್ಷಣ. ಇದಕ್ಕಿನ್ನ ಅದಿನ್ನ ಝುಮ್
ಇಲ್ಲಿ ಹೆಂಗ್ ಮಾಡೋನೆ ಸೋಫಾ, ಅದ್ರ ಮೇಲೆ ಇನ್ನೊಂದು ಕುಷನ್ ಹಾಕ್ಸ್ತೀನಿ, ಕಳೆದೋಗ್ಬೇಕು ಹಂಗೆ. ಮನೇಲಿ ಕೂತಿದ್ದೀನ, ಬೈಕ್ ಓಡಿಸ್ತಾ ಇದ್ದೀನಿ ಅಂತ ಗೊತ್ತಾಗ್ಬಾರ್ದು. ಡೂಪ್, ನಿನ್ನ ಪಿಚ್ವಾಡನ ಸೇಫಾಗಿ ಇಟ್ಕೋ. ಪಿಚ್ವಾಡನ ಸೇಫಾಗಿ ಇಟ್ಕೋ ಅಂದೆ. ಡ್ಯೂಕಲ್ ಕೂತಿ ಓಕೆ, ಬ್ಯಾಕ್ ಟು ದಿ ಬೀಸ್ಟ್. ಹತ್ಸಿ ಫೀಲ್ ತಗೊಬೇಕು. ಆ ಕಡೆಯಿಂದ ಬರೋರಂತೂ ಯಾರು ಇರಲ್ಲ ಆಬ್ವಿಯಸ್ಲಿ ಇಷ್ಟು ಬೆಳಿಗ್ಗೆ. ಏನೋ ಇಷ್ಟು ಜನ ಬರ್ತಾರೆ ನಾನು ನಂದಿ ಹಿಲ್ಸ್ಗೆ ಕಾರ್ಗಳು ಹಾಕೊಂಡು. ಯಪ್ಪ, ಇದೇ ಫಸ್ಟ್ ಟೈಮ್ ಅಪ್ಪ ನಾನು ನೋಡ್ತಾ ಇರೋದು ಈ ಲೆವೆಲ್ ರಶ್ಶು. ಅದು ಸೋಮವಾರ ವೀಕೆಂಡ್ ಎಲ್ಲ. ಫೆಬ್ 14 ಬರ್ಬೇಕು ಮಚ್ಚ ಇಲ್ಲಿಗೆ, ಅವಾಗ ಅಷ್ಟೇ. ಥೂ,